ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಡಯಾನಾ ಜೆಸಿಕಾ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಅನ್ನ ಕೊಟ್ಟು ಹೋಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ತೋರಿಕೆಯ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ತೋರಿಕೆಯ ಪ್ರಪಂಚದಲ್ಲಿ ಜನಗಳು ನಮ್ಮನ್ನ ಜಡ್ಜ್ ಮಾಡೋದೇ ಜಾಸ್ತಿ. ನಮ್ಮ ಹತ್ರ ಅದಿದೆ ಇದಿದೆ, ನಿಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ನಮ್ಮನ್ನ ಬೇಗನೆ ಈಸಿಯಾಗಿ ಜಡ್ಜ್ ಮಾಡ್ಬಿಡ್ತಾರೆ. ಅವ್ರ ಹತ್ರ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಅವ್ರ ಎದುರುಗಡೆ ಇರೋರನ್ನ ಅಷ್ಟು ಈಸಿಯಾಗಿ ಸ್ಕ್ಯಾನ್ ಮಾಡಿ ಜಡ್ಜ್ ಮಾಡ್ತಾರೆ. ಅಂತವ್ರ ಮುಂದೆ ಹೇಗ್ ಬದುಕ್ಬೇಕು, ಅಂತವ್ರಿಗೆ ಹೇಗೆ ಟಾಂಗ್ ನ ಕೊಡ್ಬೇಕು. ಇತ್ತೀಚಿನ ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಿಜವಾಗ್ಲೂ ಒಂಥರ ಸಿಚುವೇಶನ್ ಆಗಿದೆ. ಸೊ ನಾವ್ ಏನ್ ತಿಂತೀವಿ, ಏನ್ ಕುಡಿತೀವಿ, ಹೇಗಿರ್ತೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನ ನಾವು ಬೇರೆಯವ್ರಿಗೆ ತೋರಿಸ್ಕೊಂಡ್ರಷ್ಟೇ ಅದು ನಿಜ ತರ ಆಗ್ಬಿಟ್ಟಿದೆ ಲೈಫು. ಸೊ ನಾವ್ ಏನನ್ನ ತೋರಿಸ್ಕೊತೀವಿ, ಏನನ್ನ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೇಟಸ್, ಫೇಸ್ಬುಕ್ ಸ್ಟೇಟಸ್ ಅಥವಾ ಫೀಡ್ಸ್ ಏನೇನೋ ಅಪ್ಲೋಡ್ ಮಾಡ್ತೀವಿ, ಜನ ಅದನ್ನೇ ರಿಯಲ್ ಅಂತ ನಂಬ್ಕೋತಾರೆ. ಗೊತ್ತಿಲ್ಲ ಅವ್ರಿಗೆ ಅದ್ರಲ್ಲಿ ಎಷ್ಟು ಫೇಕ್ ಇರುತ್ತೆ, ಎಷ್ಟು ರಿಯಲ್ ಇರುತ್ತೆ ಅಂತ. ಸೊ ಅದ್ರ ಬೇಸ್ ಮೇಲೆ ಅವರು ನಮ್ಮನ್ನ ಜಡ್ಜ್ ಮಾಡ್ತಾರೆ. ಸೊ ನಾವು ಇದಕ್ಕೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ಬೇಕು, ನಾನು ನನ್ನದೇ ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಕೆಲವ್ರು ಹೇಗೆ ಅಂದ್ರೆ, ಇವಾಗ ನಾನು ಚೂಡಿದಾರ್ ಹಾಕಿದ್ರಿ, ಚೂಡಿದಾರ್ ಹಾಕಿದ್ಯಾ, ಹಳೆ ಕಾಲವ್ರ ತರ ಇನ್ನ ಚೂಡಿದಾರ್ಸ್ ಹಾಕ್ತಾ ಇದೆಯಲ್ಲ, ಜೀನ್ಸ್ ಹಾಕು, ಮ್ಯಾಕ್ಸಿ ಡ್ರೆಸ್ ಹಾಕು ಅಂತ ನನಗೆ ಗೈಡ್ ಮಾಡಕ್ ಬರ್ತಾರೆ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ಮ್ಯಾಕ್ಸಿ ಹಾಕೊಳ್ಳೋದಾಗ್ಲಿ, ಇಲ್ಲಾಂದ್ರೆ ಪಾರ್ಟಿ ವೇರ್ ಡ್ರೆಸ್ಸಸ್ ಹಾಕೊಳ್ಳೋದಾಗ್ಲಿ, ಆ ತರ ಮಾಡಿದ್ರೆ ಇದೇನ್ ಇಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟಿದ್ದೀರಾ, ಈ ತರ ಎಲ್ಲ ಡ್ರೆಸ್ ಹಾಕೊಂತೀರಾ ನೀವು, ನಮ್ಮ ಮಕ್ಕಳೇ ಹೊಸಿ ಚೂಡಿದಾರ್ ಹಾಕ್ತಾರೆ, ಸ್ಯಾರಿ ಹಾಕ್ತಾರೆ, ಆ ತರ ಜಡ್ಜ್ ಮಾಡ್ತಾರೆ. ಸೊ ಇದು ಎರಡು ತರದ ಜನರು ಇರ್ತಾರೆ. ಅಷ್ಟು ವಿಚಾರಕ್ಕೆ ಬಂದ್ರೆ ಹೆಣ್ಮಕ್ಳು ಡ್ರೆಸ್ಗೆ ತುಂಬಾನೇ ಜಡ್ಜ್ ಮಾಡ್ಬಿಡ್ತಾರೆ. ತುಂಬಾ ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ರೆ, ಏನು ಇಷ್ಟೊಂದು ರಿಚ್ ನೀನು, ಅಷ್ಟೊಂದು ಬಟ್ಟೆಗೆ ದುಡ್ಡು ಖರ್ಚು ಮಾಡ್ತೀಯಾ ಅಂತಾರೆ. ನಾರ್ಮಲ್ ಯಾವುದೋ ಒಂದು ಡ್ರೆಸ್ ಹಾಕೊಂಡ್ರೆ ನಿನ್ನ ದುಡ್ಡಿಲ್ವಾ, ಡ್ರೆಸ್ ತಗೊಳಕ್ಕೂ ದುಡ್ಡಿಲ್ವಾ, ಅಷ್ಟೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ಅಂತಾರೆ. ಸೊ ನೆಕ್ಸ್ಟ್ ಬಂದು, ಇದು ಮೇನ್ ತುಂಬಾನೇ ಜನರಿಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮ್ಮ ಸುತ್ತಮುತ್ತ. ಸೊ ಆ ಥರದವ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಕೆಲವರು ತುಂಬಾನೇ ದಪ್ಪ ಇರ್ತಾರೆ, ಅಂಥವ್ರಿಗೆ ಏನು ಇಷ್ಟೊಂದು ದಪ್ಪ ಇದೆಯಾ, ಸಣ್ಣ ಆಗು ಅಂತಾರೆ. ಅಂಡ್ ಸಣ್ಣ ಇರೋರಿಗೆ, ನಂತರ ಸಣ್ಣ ಇರೋರಿಗೆ ಎನಿ ಟೈಮ್ ನಾನು ಎಲ್ಲ ಕಡೆ ಶೂಟಿಂಗ್ಸ್ ಆಗಲಿ, ಯಾವುದೇ ಇವೆಂಟ್ಸ್ ಹೋಗಲಿ ಅಥವಾ ಫ್ಯಾಮಿಲಿ ಫಂಕ್ಷನ್ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಅಂತ ಕಚಡ ಪೀಪಲ್ಸ್ ಮಧ್ಯೆ ನಾನು ಇರಬಾರ್ದು ಅಂತಾನೆ ನಾನು ಎಲ್ಲೂ ಫ್ಯಾಮಿಲಿ ಫಂಕ್ಷನ್ಸ್ ಹೋಗಲ್ಲ. ಇದು ನಾವು ನೋಡ್ತೀವಿ, ನನಗೇನು ಬೇಜಾರಿಲ್ಲ, ಏನು ಅನ್ಸೋದು ಇಲ್ಲ. ಏನಾದ್ರು ನೋಡ್ಕೊಳ್ಳಿ, ಹೆಂಗಾರು ಅನ್ಕೊಳ್ಳಿ. ನಮ್ಮ ಸರ್ಕಲ್, ನಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲೇ ತುಂಬಾ ಜನಕ್ಕೆ ನಮ್ ಕಂಡ್ರೆ ಆಗದೆ ಇರೋರೇನೆ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಅಂಥವ್ರ ಮಧ್ಯೆ ನಾವು ಚೆನ್ನಾಗಿ ಬೆಳೆದು ತೋರಿಸ್ಬೇಕು ಅಷ್ಟೇನೆ. ಸೊ ಸಣ್ಣ ಇದ್ರೆ ದಪ್ಪ ಆಗಲ್ವಾ, ಏನು ತಿನ್ನಲ್ವಾ, ಮನೇಲಿ ಏನೂ ಮಾಡ್ಕೊಡಲ್ವಾ ಅಂತಾರೆ. ದಪ್ಪ ಇದ್ರೆ ಏನು ಇಷ್ಟೊಂದು ತಿಂತೀಯಾ, ಅಷ್ಟೊಂದು ತಿಂದು ದಪ್ಪ ಆಗಿದೆಯಾ, ದುಡ್ಡು ಜಾಸ್ತಿ ಆಗಿದೆಯಾ ಅಂತಾರೆ. ಸೊ ಈ ತರ ಎರಡು ತರನು ಜಡ್ಜ್ ಮಾಡ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಸಾಧನೆ. ನಾನು ಈ ತರ ಮಾಡ್ತೀನಿ, ಆ ತರ ಮಾಡ್ತೀನಿ ಅಂತ ಫಸ್ಟೇ ಹೇಳ್ಕೊಳಕ್ ಹೋಗ್ಬೇಡಿ ಎಲ್ಲನು. ಯಾಕೆಂದ್ರೆ ನಾನು ಇವಾಗ ಏನೋ ದೊಡ್ಡದಾಗಿ ಏನೋ ಸಾಧನೆ ಮಾಡ್ಬೇಕು, ಇಲ್ಲಾಂದ್ರೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಆ ತರ ಅನ್ಕೊಂಡ್ರೆ ನಿನ್ ಕೆಲ ಆಗ್ಬಿಡ್ತಾವ, ನಿನ್ನಾದ್ರೂ ಅಷ್ಟೊಂದು ದುಡ್ಡು ಇದೆಯಾ ಅಂತ ನಮ್ಮನ್ನೇ ಹೀಯಾಳಿಸಿ ನಮ್ಮನ್ನ ಕುಗ್ಗಿಸ್ಬಿಡ್ತಾರೆ. ಸೊ ಅಂಡ್ ಏನಾಗುತ್ತೆ ಅಂದ್ರೆ, ಆ ತರ ಜನಗಳಿಗೆ ನಂಬಿಕೆ ಇರಲ್ಲ ನಮ್ಮ ಮೇಲೆ. ಈವನ್ ಫ್ಯಾಮಿಲೀಸ್ಗೂ ಕೂಡ ನಮ್ಮ ಮೇಲೆ ನಂಬಿಕೆ ಇರಲ್ಲ. ಸ್ಟಾರ್ಟಿಂಗ್ ನಾವೇನಾದ್ರೂ ಮಾಡ್ತೀವಿ ಅಂತ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರಿಗೂ ಹೇಳ್ದೆ ಸ್ಟಾರ್ಟ್ ಮಾಡಿ ಆಟೋಮೆಟಿಕ್ ಆಗಿ ಗ್ರೋ ಆಗ್ತೀರಾ. ಯಾರೇ ಒಂದು ಹೆಜ್ಜೆ ಮುಂದೆ ಇಟ್ಟು ಏಣಿ ಮೇಲೆ ಏಣಿ ಹತ್ಕೊಂಡೋಗಿ ಸಾಧನೆ ಮಾಡಿರೋರು ಇದ್ದೇ ಇರ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಸಾಧನೆ ಮಾಡೇ ಮಾಡ್ತೀವಿ. ಸೊ ಮುಂಚೆನೆ ಎಲ್ಲೂ ಹೇಳ್ಕೊಳ್ಬೇಡಿ, ಎಸ್ಪೆಷಲಿ ಫ್ಯಾಮಿಲೀಸ್ ಅಲ್ಲಿ ಎಲ್ಲೂ ಹೇಳ್ಕೊಳ್ಬೇಡಿ. ಸಾಧನೆ ಮಾಡಿ ಆಮೇಲೆ ಅವರೇ ಬಂದು ನಿಮ್ಗೆ ಚಪ್ಪಾಳೆ ಹೊಡಿತಾರೆ. ಸೊ ಏನಂದ್ರೆ, ಎಲ್ಲದಕ್ಕೂ ಜಡ್ಜ್ ಮಾಡೋರು ಇದ್ದೇ ಇರ್ತಾರೆ. ಈ ತರದವರ ಮಧ್ಯದಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟು ಬಿಡ್ಬೇಕು. ಫಸ್ಟ್ ಪಾಯಿಂಟ್ ಅದೇನೆ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಎಲ್ಲರೂ ಗೊತ್ತಿರುತ್ತೆ ನಿಮ್ಗೆ, ತುಂಬಾ ಬುದ್ಧಿವಂತರಾಗಿರ್ತೀರಾ, ಓಕೆನಾ, ಆದ್ರೂನು ಕೆಲವ್ರ ಮಧ್ಯ ಪೆದ್ರ ತರ ವರ್ತಿಸ್ಬೇಕು. ಸೊ ಈ ತರ ಆದ್ರೇನೆ ನೀವು ಬೆಳವಣಿಗೆ ಆಗೋಕೆ ಸಾಧ್ಯ. ಸೊ ಎಲ್ಲಾ ಟೈಮಲ್ಲೂ ಎಲ್ಲೇ ಹೋದ್ರು ನಾನು ತುಂಬಾ ಬುದ್ಧಿವಂತ, ನನಗೆಲ್ಲಾನು ಗೊತ್ತು, ಆ ತರ ತೋರ್ಸ್ಕೊಳಕ್ ಹೋಗ್ಬೇಡಿ. ಆ ತರ ಆದ್ರೆ ನಿಮ್ಮನ್ನ ತುಳಿಯೋದು ಜಾಸ್ತಿ. ಸೊ ಎಲ್ಲಾನು ಗೊತ್ತಿದ್ರು ನನಗೆ ಏನು ಗೊತ್ತಿಲ್ಲ ಅಂದವ್ರ ತರ ಇಡೀ ಸಾಧನೆ ಮಾಡೋವರೆಗೆ, ನಾವೇನಾದ್ರೂ ಹೊಸದು ತಗೊಳ್ಳೋವರೆಗೆ. ಎಕ್ಸಾಂಪಲ್, ಇವಾಗ ಒಂದು ಕಾರ್ ತಗೊಂತೀವಿ.
ಸೊ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಮ ಪರಿಶ್ರಮ ನಿಮಗೆ ಮಾತ್ರ ಗೊತ್ತಿರಬೇಕು. ಅದಾದ್ಮೇಲೆ ಕಾರ್ ತಗೊಂಡು ಫುಲ್ ಬೂಮ್ ಆಗಬೇಕು. ಹಾಗೇನೆ ಅಷ್ಟೇ ಒಂದು ಬಿಸ್ನೆಸ್ ಕೂಡ ಅಷ್ಟೇ, ಯಾರಿಗೂ ಗೊತ್ತಾಗಬಾರ್ದು, ಬೇರೆಯವ್ರಿಗೆ ಗೊತ್ತು ಮಾಡಿ. ಲೈಕ್ ಈಗ ಬಿಸ್ನೆಸ್ ಅಂದ್ರೆ ಬೇರೆಯವರು ತಗೊಳ್ಳೋದು ಉಂಟು, ಪರ್ಚೇಸಿಂಗ್ ಎಲ್ಲ ಇರುತ್ತೆ. ಸೊ ಅವ್ರಿಗೆ ಗೊತ್ತಾಗ್ಲಿ. ಫ್ಯಾಮಿಲೀಸ್ ಮೇನ್ ಇಲ್ಲಿ ಬರೋದೇ ಫ್ಯಾಮಿಲೀಸ್, ಅವರೇನೆ ನಿಮ್ಮನ್ನ ಕುಗ್ಸೋದು. ಸೊ ಅವ್ರಿಗೆ ಗೊತ್ತಾಗ್ಬಾರ್ದು. ಆಟೋಮೆಟಿಕ್ ಬಿಸ್ನೆಸ್ ಮಾಡಿ ಬೂಮ್ ಆಗಿ ಆಗ ಎಲ್ಲರಿಗೂ ಗೊತ್ತು ಮಾಡಿ. ಸೊ ಇದರಿಂದ ಕಣ್ಣು ಬೀಳಲ್ಲ. ಆ್ಯಂಡ್ ಅವ್ರು ಜಡ್ಜ್ ಮಾಡಿದ್ರು ಅದರಿಂದ ನಮ್ಗೆ ಏನು ಪ್ರಯೋಜನನೂ ಆಗಲ್ಲ, ಅದು ನಮಗೆ ಬೇಕಾಗೂ ಇರೋದಿಲ್ಲ. ಇನ್ನೊಂದು ಥಿಂಗ್ ಹೇಳ, ಆ ಥರ ನಮ್ಮನ್ನ ಜಡ್ಜ್ ಮಾಡೋರು ಅಥವಾ ಅವು ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋರ್ಗೆ ಏನು ಕೆಲಸ ಇರೋದಿಲ್ಲ. ಆ ಥರ ಕೆಲಸ ಇರೋರು ಯಾರು ನಮ್ಮ ಬಗ್ಗೆ ಮಾತಾಡೋದಿಲ್ಲ. ಅವ್ರ ಜೀವನದ ಬಗ್ಗೆ, ಅವರ ಬಿಸ್ನೆಸ್ ಬಗ್ಗೆ, ಅವ್ರ ಲೈಫಲ್ಲಿ ನಾವೇನು ಮಾಡಿ ಉದ್ಧಾರ ಆಗಬೇಕು ಅನ್ನೋದನ್ನ ಅವರು ಥಿಂಕ್ ಮಾಡ್ತಾ ಇರ್ತಾರೆ ಹೊರತು ಬೇರೆಯವ್ರ ಲೈಫಲ್ಲಿ ಏನು ನಡೀತಿದೆ, ಅವ್ರೇನು ತಗೊಂಡ್ರು, ಅವ್ರೇನು ತಿಂದ್ರು, ಅವ್ರೆಲ್ಲಿ ಹೋದ್ರು, ಏನು ಸ್ಟೇಟಸ್ ಹಾಕಿದ್ರು ಅಂತ ನೋಡ್ಕೊಂಡು ಕೂತಿರ್ತಾರಲ್ಲ, ಅವ್ರಿಗೆ ನಿಜವಾಗ್ಲೂ ಏನೂ ಕೆಲಸ ಇರೋದಿಲ್ಲ. ಅವರು ಬೇರೆಯವ್ರ ಲೈಫಲ್ಲಿ ಕಮೆಂಟ್ ಮಾಡ್ಕೊಂಡೇ ಕೂತಿರ್ತಾರೆ, ಜಡ್ಜ್ ಮಾಡ್ಕೊಂಡೇ ಕೂತಿರ್ತಾರೆ. ಅವ್ರು ಏನು ಲೈಫಲ್ಲಿ ಸಾಧನೆ ಮಾಡಲ್ಲ. ಅಂಥವ್ರ ಫ್ರೆಂಡ್ಶಿಪ್ ಕೂಡ ಮಾಡಕ್ ಹೋಗ್ಬೇಡಿ ನೀವು. ನಿಮ್ಮ ಫ್ರೆಂಡ್ಶಿಪ್ ಯಾವ ತರ ಇರಬೇಕು ಅಂತ ಹೇಳಿದ್ರೆ, ನಿಮ್ಮ ಸರೌಂಡಿಂಗ್ ತುಂಬಾ ಪಾಸಿಟಿವಿಟಿ ಇರಬೇಕು. ಅವ್ರಿಗೂ ಒಂದು ಪರ್ಟಿಕ್ಯುಲರ್ ಗೋಲ್ ಇರಬೇಕು. ನಮಗೆ ವೆಲ್ ವಿಷರ್ ಆಗಿರ್ಬೇಕು. ಆವಾಗ ನಮಗೂ ಅವ್ರಿಗೂ ಒಂದು ಸೆಟ್ ಆಗುತ್ತೆ. ಸೊ ಆ ಥರದವನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಟೈಮ್ ಪಾಸ್ ವೇಸ್ಟ್ ಫ್ರೆಂಡ್ಸ್ನ ಮಾಡ್ಕೋಬೇಡಿ. ನಿಮ್ಮ ಗುರಿ ಕಡೆ ಗಮನ ಕೊಡೋಕ್ಕಾಗಲ್ಲ. ಸೊ ಅವರು ನಿಮ್ಮ ಫ್ರೆಂಡ್ಸ್, ಟ್ರೂ ಫ್ರೆಂಡ್ಸ್ ಅಂತ ಯಾರಿರ್ತಾರೆ, ಅವರು ಕೂಡ ನಿಮ್ಮನ್ನ ಜಡ್ಜ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಸೊ ಫೈನಲಿ ಈ ಥರ ಜಡ್ಜ್ ಮಾಡೋರ ಮುಂದೆ ಹೇಗಿರಬೇಕು ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದಾಗೆ ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಟ್ಟು ಬಿಡಬೇಕು, ಅಥವಾ ಅವ್ರಿಗೆ ಡೋಂಟ್ ಕೇರ್ ಅಂತಾನೆ ಇದ್ಬಿಡ್ಬೇಕು. ಸೊ ಅವಾಗಷ್ಟೇ ನಾವು ಬೆಳೆಯೋಕೆ ಸಾಧ್ಯ. ಇನ್ನು ಒಂದು ಇಂಪಾರ್ಟೆಂಟ್ ವಿಷಯ ಮರ್ತ್ಬಿಟ್ಟೆ. ಫ್ಯಾಮಿಲಿ ಸರ್ಕಲ್ ಅಲ್ಲೇ ಹೇಳ್ತಾರೆ, ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗ್ಬಿಡಿ, ಬೇಗ ಮದುವೆ ಆಗ್ಬಿಡಿ ಅಂತ. ಇವ್ರು ಒತ್ತಾಯಕ್ಕಂತೂ ಯಾವತ್ತೂ ಮದುವೆ ಆಗಕ್ಕೆ ಹೋಗ್ಬೇಡಿ. ನಿಮಗೆ ಮದುವೆ ಆಗಿ ನಾನು ಲೀಡ್ ಮಾಡ್ತೀನ ಲೈಫ್ನ ಅಂದ್ರೆ ಮಾತ್ರ ಮದುವೆ ಆಗಿ, ಇಲ್ಲಾಂದ್ರೆ ಟೈಮ್ ತಗೊಳ್ಳಿ, ಏನೂ ಆಗಲ್ಲ. ಈಗಿನ ಜನ್ರೇಷನಲ್ಲಿ 23ಕ್ಕೆ ಮದುವೆ ಆಗಬೇಕು, 25ಕ್ಕೆ ಮದುವೆ ಆಗಬೇಕು ಅಂತ ಏನೂ ಇಲ್ಲ. ಸೊ ಟೈಮ್ ತಗೊಳ್ಳಿ, ಏನಾದರೂ ಅಚೀವ್ ಮಾಡಿ ಆಮೇಲೆ ಮದುವೆ ಆಗಿ. ಬೇರೆಯವ್ರ ಮಾತನ್ನ ಕೇಳಿ ಮದುವೆ ಆಗಕ್ಕೆ ಹೋಗಬೇಡಿ. ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗು ಅಂತಾರೆ. ಮದುವೆ ಆದ್ಮೇಲೆ ಅಯ್ಯೋ ಮದುವೆ ಆಗ್ಬಿಟ್ಟ, ನಮ್ಮ ಥರನೇ ನಿನ್ನ ಲೈಫ್ ಆಗೋಯ್ತಾ ಅಂತ ಅವರೇನೇ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಯಾರ ಮಾತನ್ನು ಕೇಳಬೇಡಿ, ನಿಮ್ಮ ಮಾತನ್ನೇ ಕೇಳಿ ಕರೆಕ್ಟಾಗಿ ನಡೀರಿ, ನಿಯತ್ತಾಗಿರಿ. ಯಾವತ್ತೂ ಯಾರಿಗೂ ಮೋಸ ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಗೆ ಮೋಸ ಮಾಡಿದವ್ರನ್ನ ಯಾವತ್ತೂ ಬಿಡಬೇಡಿ ಅಷ್ಟೇ. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯಿತು, ಇನ್ಸ್ಪಿರೇಷನಲ್ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಡಯಲ್ ರಜಸಿಕಾ ಸೈನಿಂಗ್ ಆಫ್. ಬಾಯ್ ಬಾಯ್.